ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಸಿರು ವಲಯದಲ್ಲಿ ಈಗ ಮತ್ತೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಕ್ರಷರ್ ನಿರ್ಮಾಣದ ಹೆಸರಲ್ಲಿ ಸಾವಿರಾರು ಮರಗಳನ್ನ ಮಾರಣ ಹೋಮ ಮಾಡಲಾಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಇದೆ. ಇಷ್ಟೆಲ್ಲ ಅಕ್ರಮ ಕಾಮಗಾರಿ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದೀರಿ ಅನ್ನೋದನ್ನ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿದೊಡ್ಡ ಹೋರಾಟಕ್ಕೆ ಸ್ಥಳೀಯರು ನಿರ್ಧಾರ ಮಾಡಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪ್ರಕೃತಿಯ ಮಡಿಲಾಗಿದ್ದ ಜಾಗ ಈಗ ಯಂತ್ರಗಳ ಅಬ್ಬರಕ್ಕೆ ನಲುಗಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಕೀಲುಕುಂಟಹಳ್ಳಿ ಗ್ರಾಮದ ದೃಶ್ಯ. ಸರ್ವೆ ನಂಬರ್ 168ರ B1 ಸೇಫ್ ಝೋನ್ ಪ್ರದೇಶದಲ್ಲಿ ಯಾವುದೇ ಅಧಿಕೃತ ಅನುಮತಿ ಇಲ್ಲದೆ ಕ್ರಷರ್ ಸ್ಥಾಪನೆಗೆ ಸಿದ್ಧತೆ ನಡೆದಿದೆ ಎನ್ನುವುದು ಗ್ರಾಮಸ್ಥರ ಆರೋಪ. ರಾತ್ರೋರಾತ್ರಿ ಜೆಸಿಬಿಗಳ ಮೂಲಕ ನೂರಾರು ಸಾವಿರಾರು ಮರಗಳನ್ನ ನೆಲಸಮಗೊಳಿಸಿ ಹಸಿರು ಹೊದಿಕೆಯನ್ನ ಸಂಪೂರ್ಣವಾಗಿ ಕಿತ್ತೆಸೆದಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಟ್ಟವಾದ ಕಾಡು, ಜೀವದಾನಗಳ ಮೇಯಂಥ ಜಾಗ ಇದು ಸರ್. ಅಂಥವೆಲ್ಲ ಚೆಕ್ ಡ್ಯಾಮ್ ಎಲ್ಲ ಮುಚ್ಕೊಂಡು ಇಲ್ಲೆಲ್ಲ ಸಮಮಟ್ಟ ಮಾಡಿಕೊಂಡು ಮರ ಇರೋವೆಲ್ಲ ಕಡಿದು ನಾವು ಕ್ರಷರ್ ಓಡಿಸ್ಬೇಕು, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳೆಲ್ಲ ದುಡ್ಡು ಕೊಟ್ಟುಬಿಟ್ಟು ಇಲ್ಲೆಲ್ಲ ಈ ಥರ ಪರ್ಮಿಷನ್ ಮಾಡ್ಕೊಂಡು ಈ ಥರ ಹಾಳು ಮಾಡ್ತಾರೆ ಸರ್. ಪೊಲ್ಯೂಷನ್ ಹಾಳಾಗ್ತಾ ಇದೆ. ಮರಗಳ ನಾಶಕ್ಕೆ ಮಾತ್ರ ಈ ವಿವಾದ ಸೀಮಿತವಾಗಿಲ್ಲ. ಗ್ರಾಮದ ಜಲಮೂಲವಾಗಿದ್ದ ಚೆಕ್ ಡ್ಯಾಂಗಳಿಗೂ ಹಾನಿಯಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಅರಣ್ಯ ಇಲಾಖೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ವಿಷಯ ತಂದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ. ನಿಯಮ ಉಲ್ಲಂಘಿಸಿ ಅನುಮತಿ ನೀಡಲಾಗಿದೆ ಎಂಬ ಗಂಭೀರ ಆರೋಪವು ಕೇಳಿಬಂದಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಧ್ವನಿ ಎತ್ತಿದ್ದಾರೆ. 168 ಸರ್ವೆ ನಂಬರ್ ಅದು ಕೆಲವು ಬಂಡೆ ಇರ್ತಕ್ಕಂಥ ಪ್ರದೇಶಕ್ಕೆ ಕೆಲವು ಕ್ರಷರ್ಗಳಿಗೆ ಮಂಜೂರಾತಿ ಸರ್ಕಾರ ಕೊಟ್ಟಿದೆ ನಿಯಮಾವಳಿಯಲ್ಲಿ. ಆದರೆ ಇಲ್ಲಿ ಸೇಫರ್ ಝೋನ್ ಕ್ರಷರ್ ಫಿಟ್ ಮಾಡ್ಕೊಳ್ತಕ್ಕಂಥ ಒಂದು ಜಾಗಕ್ಕೆ ಕೆಲವು ಪ್ರಭಾವಿಗಳು ಇದನ್ನು ಅತಿಕ್ರಮಣ ಮಾಡಿಕೊಂಡು ಸೇಫರ್ ಝೋನ್ ಅಂದರೆ ಒಂದು ನೀಲಗಿರಿ ಮರ ಇರಬಾರ್ದು, ಆಮೇಲೆ ಚೆಕ್ ಡ್ಯಾಮ್ ಇರಬಾರ್ದು, ಈ ಥರ ಎಲ್ಲ ನಿಯಮಾವಳಿಗಳಲ್ಲಿ ಇರ್ತದೆ. ಅದನ್ನು ಬಿಟ್ಟು ಈ ಥರ ರಾತ್ರೋರಾತ್ರಿ ಮಣ್ಣು ಹೊಡೆದು ಆ ಮರಗಳನ್ನು ದೊಬ್ಬಿ ಆ ಚೆಕ್ ಡ್ಯಾಮ್ಗಳನ್ನು ಮುಚ್ಚಿ ಇದು ಅವರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕಾಗಿದೆ. ಇನ್ನೊಂದೆಡೆ ಪರಿಸರ ಉಳಿಸುವ ಸಂಕಲ್ಪದೊಂದಿಗೆ ಗ್ರಾಮಸ್ಥರು ವಿಶಿಷ್ಟ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮರಗಳನ್ನ ಕಡಿದಿದ್ದ ಅದೇ ಜಾಗದಲ್ಲಿ ನೂರಾರು ಸಸಿಗಳನ್ನ ನೆಟ್ಟು ಹಸಿರು ಉಳಿಸುವ ಸಂದೇಶ ಸಾರಿದ್ದಾರೆ. ಅಕ್ರಮ ಕ್ರಷರ್ ಆರಂಭವಾದರೆ ಧೂಳು, ಶಬ್ದ ಮಾಲಿನ್ಯ ಹೆಚ್ಚಾಗಿ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುವ ಜೊತೆಗೆ ಗ್ರಾಮದ ಕೆರೆ ಹಾಗೂ ಜಲ ಸಂಪನ್ಮೂಲಕ್ಕೂ ಅಪಾಯ ಎದುರಾಗಲಿದೆ ಎಂಬುದು ಸ್ಥಳೀಯರ ಆತಂಕ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಅಕ್ರಮ ಕಾಮಗಾರಿಗೆ ಕಡಿವಾಣ ಹಾಕಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.